ರಿಟರ್ನ್ ಗಿಫ್ಟ್ ಏನು ಕೊಟ್ಟಿದ್ರು ಅಂತ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸಾರಿ, ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಹೆಲೋ ಎವ್ರಿವನ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ರಿಟರ್ನ್ ಗಿಫ್ಟ್ ಅನ್ನೋದಕ್ಕಿಂತ ಅರ್ಶಿನ ಕುಂಕುಮಕ್ಕೆ ಹೋದಾಗ ತಾಂಬೂಲ ಏನು ಕೊಟ್ಟಿದ್ರು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಎಲೆ, ಅಡಿಕೆ, ಅರ್ಶಿನ ಕುಂಕುಮ, ಒಂದು ಹಣ್ಣು, ಬಿಂದಿ ಪ್ಯಾಕೆಟ್ ಮತ್ತು ಬಳೆ, ಹಾಗೆ ಸಿಂಧೂರ್ ಕೊಟ್ಟಿದ್ರು. ಇದ್ರ ಜೊತೆಗೆ ನಂಗೆ ತುಂಬಾ ಇಷ್ಟ ಆಗಿದೆ ಏನಂದರೆ ಚನ್ನಪಟ್ಟಣದ ಬೊಂಬೆಗಳು. ಇದರಲ್ಲಿ ಅರ್ಶಿನ ಮತ್ತು ಕುಂಕುಮ ಎರಡೂ ಇಡ್ಬೋದು. ಎಷ್ಟು ಕ್ರಿಯೇಟಿವ್ ಆಗಿತ್ತು ಅಂತ ಅಂದರೆ ದಸರಾ ಹಬ್ಬಕ್ಕೆ ಪರ್ಫೆಕ್ಟ್ ರಿಟರ್ನ್ ಗಿಫ್ಟ್ ಅಂತ ಹೇಳ್ಬೋದು. ತುಂಬಾ ಒಳ್ಳೆ ಐಡಿಯಾ ಅಂತ ನನಗೆ ಅನಿಸ್ತು, ಕ್ರಿಯೇಟಿವ್ ಥಿಂಕಿಂಗ್. ಸೊ ಯಾರಿಗಾದ್ರೂ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರನೇ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಕ್ಯೂಟ್ ಆಗಿತ್ತು ಈ ಬೊಂಬೆಗಳಂತೂ. ಸೊ ಎಸ್ಪೆಷಲಿ ದಸರಾ ಹಬ್ಬದಲ್ಲಿ ನನಗೆ ಯೂಸ್ ಆಗುತ್ತೆ ಅಂತ ಎತ್ತಿಟ್ಕೊಂಡೆ. ಅದು ಅಲ್ಲದೆ ನಾನು ಹೇಳ್ತಿದ್ದೆ ಅಲ್ವಾ, ಬೊಂಬೆಗಳನ್ನ ಕೂರಿಸ್ಬೇಕು ಅಂತ. ಮುಂದಿನ ವರ್ಷಕ್ಕೆ ಇದನ್ನು ಕೂಡ ಸೇರಿಸಿ ಇಡೋಣ ಅಂತ ಅನ್ಕೊತಾ ಇದ್ದೀನಿ. ನನಗೆ ಮಾತ್ರ ಅಲ್ಲ, ಮಕ್ಳಿಗೂ ಕೂಡ ರಿಟರ್ನ್ ಗಿಫ್ಟ್ಸ್ನ ಕೊಟ್ಟಿದ್ದಾರೆ. ಸೊ ಆಕ್ಟಿವಿಟಿ ಕಿಟ್, ಒಂದು ಬಿಂದಿ ಪ್ಯಾಕ್ ಇದೆ ನೋಡ್ತಾ ಇರ್ಬೋದು, ಹಾಗೆ ಬೋ, ಒಂದು ಸ್ವೀಟ್ ಕೂಡ ಇಟ್ಟಿದ್ರು. ಇಬ್ರು ಮಕ್ಳಿಗೂ ಸೆಪ್ರೇಟ್ ಆಗಿ ಪ್ಯಾಕ್ ಮಾಡಿ ಕೊಟ್ಟಿದ್ರು. ಮಕ್ಳಿಗೆ ಇಬ್ರಿಗೂ ಅವರವರ ಫೇವ್ರೇಟ್ ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾನೇ ಖುಷಿ ಪಡ್ತಾ ಇದ್ರು. ಸೊ ನೋಡಿದ್ರಿ ಅಲ್ವಾ ಏನೆಲ್ಲ ರಿಟರ್ನ್ ಗಿಫ್ಟ್ಸ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಅವ್ರ ಮನೆಯಲ್ಲಿ ಯಾವ ರೀತಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ರು, ಬೊಂಬೆಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಕೂರಿಸಿದ್ರು ಅಂತ ಆಲ್ರೆಡಿ ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅವ್ರಿಗೋಸ್ಕರ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ, ನೋಡ್ಬೋದು. ಹಾಗೆ ಯಾರೆಲ್ಲ ನನಗೆ ಕಾಮೆಂಟ್ಸ್ ಮತ್ತು DMs ಮಾಡಿದ್ರು, ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಹಬ್ಬದ ಬಗ್ಗೆ ಒಂದಷ್ಟು ಸಜೆಷನ್ಸ್ನ ಕೇಳಿದ್ದೆ. ನಿಮ್ಮೆಲ್ಲರ ಇನ್ಫಾರ್ಮೇಷನ್ ನಂಗೆ ತುಂಬಾ ಇಷ್ಟ ಆಯಿತು. ಖಂಡಿತ ನೆಕ್ಸ್ಟ್ ವರ್ಷದಿಂದ ಹಬ್ಬ ಮಾಡಬೇಕಂತ ಡಿಸೈಡ್ ಆಗಿದ್ದೀನಿ. ಥ್ಯಾಂಕ್ ಯು. ಹಾಗೆ ನಿಮ್ಮೆಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.